ಫೆಬ್ರವರಿ 10 ಕಾಯಕ ಶರಣರ ಜಯಂತಿ ಆಚರಣೆ. ಸಿಂಧನೂರು ತಾಲೂಕು ಆಡಳಿತ ಕಚೇರಿಯಲ್ಲಿ ಕಾಯಕ ಶರಣರ ಜಯಂತಿ ಆಚರಿಸಿ ನಿತ್ಯ ಜೀವನದಲ್ಲಿ ಕಾಯಕ ತತ್ವ ಅಳವಡಿಸಿಕೊಂಡಲ್ಲಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಹಿರಿಯ ಹೋರಾಟಗಾರ ಎಚ್.ಎನ್. ಬಡಿಗೇರ್ ಹೇಳಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ಫೆಬ್ರವರಿ 10 ಮಂಗಳವಾರ ಹಮ್ಮಿಕೊಂಡಿದ್ದ ಕಾಯಕ ಶರಣರಾದ ಮಾದರ ಚೆನ್ನಯ್ಯ, ಮಾದರ ದುಳಯ್ಯ, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ ಹಾಗೂ ಉರಿಲಿಂಗ ಪೆದ್ದಿಯವರ ಜಯಂತಿ ಕಾರ್ಯಕ್ರಮದ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕಾಯಕ ಶರಣ ತತ್ವ ಸದಾ ಸ್ಮರಿಸುತ್ತಾ ಪ್ರತಿಯೊಬ್ಬರೂ ಕೌಶಲ್ಯಾಧಾರಿತ ಕಾಯಕದಲ್ಲಿ ತೊಡಗಿಸಿಕೊಳ್ಳುವಲ್ಲಿ ಜಾಗೃತಿ ವಹಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದೊಡ್ಡ ಬಸವರಾಜ, ಹಿರಿಯ ಹೋರಾಟಗಾರ ಎಚ್.ಎನ್. ಬಡಿಗೇರ್, ನಿರ್ಪಾದೆಪ್ಪ, ವಕೀಲರು ಗುಡಿಹಾಳ ಕರೇಗೌಡ, ಬಸವ ಕೇಂದ್ರ ಅಧ್ಯಕ್ಷರು ದಲಿತ ಮುಖಂಡ ಮರಿಯಪ್ಪ, ಬಿಎಸ್ಪಿ ರಾಜಾ ಮಲ್ಲಿಕ್, ಸುಡಾ ಸದಸ್ಯರು ಮೌನೇಶ್ ಜಾಲ್ವಾಡ್ಗಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕೇವಲ ಜಾತಿಯನ್ನು ನೋಡುವುದರ ಮೂಲಕ ತತ್ವಕ್ಕೆ ಬೆಲೆ ಕೊಡಲಾರದಂಥ ಬದುಕು ಇಂದಿನ ದಿನಮಾನಗಳಲ್ಲಾಗೈತೆ. ಇದನ್ನು ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ ಇವತ್ತಿನ ದಿನಮಾನದಲ್ಲಿ. ಆ ಕಾರಣಕ್ಕಾಗಿ ಬಂಧುಗಳು ಇವತ್ತೆಲ್ಲ ನಾವು ನೀವೆಲ್ಲರಿದ್ದೀವಿ. ಕಾಯಕ, ದಾಸೋಹ ಇವೆಲ್ಲ ಅನುಭವಗಳನ್ನು ಮಾಡುವುದರ ಮೂಲಕ ಹೋರಾಟ ಮಾಡಬೇಕಾಗಿದೆ. ನೋಡಬೇಕು ಅವ್ರ ಕಾಯಕ ಹೆಂಗೈತಂದ್ರೆ ಪ್ರಾಮಾಣಿಕ ಗಳಿಕೆಯಾಗಿತ್ತು. ಎಂಥ ಕಾಯಕ? ಪ್ರಾಮಾಣಿಕ ಗಳಿಕೆ, ಸಾರ್ಥಕ ಬಳಕೆ. ಇವೆಲ್ಲ ಕಾಯಕ ತತ್ವ ಜೀವಿಗಳಿಗೆ ಹೆಂಗಾಗಿತ್ತಂದ್ರೆ ಪ್ರಾಮಾಣಿಕವಾಗಿ ಗಳಿಸ್ತಿದ್ರು, ಸಾರ್ಥಕವಾಗಿ ಬಳಸ್ತಿದ್ರು. ಸಾರ್ಥಕವಾಗಿ ಬಳಕೆ ಮಾಡಿ ಅವರು ಬದುಕು ಸಾರ್ಥಕಗೊಳಿಸಿಕೊಂಡ್ರು. ಅವರು ಕಳಿಸಿಕೊಂಡಿರ್ತಕ್ಕಂಥ ಸಾರ್ಥಕತೆ ನಮ್ಮೆಲ್ಲರ ಬಾಳಿಗೆ ಬೆಳಕಾಗೈತೆ. ಇಂಥೆಲ್ಲ ವಿದ್ಯಮಾನಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ನಾವು ಸಂವಿಧಾನದ ಆಶಯಗಳನ್ನು ಎತ್ತಿಡಬೇಕಾಗಿತ್ತು. ಆ ಕಾಯಕ ಹೆಂಗಿತ್ತಂದ್ರೆ ಅದು ಸಂವಿಧಾನದ ಆಶಯನೇ. ನಾವೆಲ್ಲರೂ ಮುಖ್ಯವಾಹಿನಿಗೆ ಬರಬೇಕಂದ್ರು, ಪ್ರಾಮಾಣಿಕವಾಗಿ ಗಳಿಕೆ ಮಾಡಬೇಕಂದ್ರು, ಸಾರ್ಥಕ ಬಳಕೆ ಮಾಡಬೇಕಂದ್ರು, ಬೆವರು ಸುರಿಸಿ ಬದುಕು ನಡೆಸಬೇಕಂದ್ರು, ಇನ್ನೊಬ್ಬರ ಬೆವರಿನ ವ್ಯವಸ್ಥೆಯಲ್ಲಿ ಬದುಕು ನಡೆಸಬಾರ್ದು ವಿಚಾರ ಅವ್ರದ್ದಾಗಿತ್ತು. ಅಂತೆಲ್ಲ ವಿಚಾರ ಗಮನದಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ಅವರು 12ನೇ ಶತಮಾನ, ನಾವು ಈ ಶತಮಾನ. ನಮಗೆ ಸ್ವತಂತ್ರ ಸಿಕ್ಕು ಎಷ್ಟು ದಿನ ಆಯ್ತು? 75 ವರ್ಷ, 77, 78 ವರ್ಷ ಆಯ್ತು. 12ನೇ ಶತಮಾನದಾಗ ಯಾವ ರೀತಿ ಇತ್ತು ಬದುಕು? ನಾವು ಈಗ ಮುಖ್ಯವಾಹಿನಿಗೆ ಬಂದು 70-80 ವರ್ಷ ಆಗೈತೆ. ಈ ಮುಖ್ಯವಾಹಿನಿಗೆ ಬಂದಿರತಕ್ಕಂಥ ಬದುಕಿನ ಆಸನಗಳು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.